ನಿಮ್ಮ ಅತ್ತೆ ಸುಮ್ಮನೆ ರೊಕ್ಕ ಕೊಟ್ಲೇನ ಮಲ್ಲವ್ವ? ಹ್ಞೂ ನಾ ಯವ್ವ ಚೆನ್ನಿ, ನನಗಿಲ್ಲೋಡು ಮಲ್ಲವ್ವ ಸಾಕ್ಷಾತ್ ಮಲ್ಲಯ್ಯ ಮಲ್ಲವ್ವ ಅಂತಂದು ಶ್ರೀಶೈಲ ಮಲ್ಲವ್ಗ ಮಲ್ಲಯ್ಯಗ ಮತ್ತು ಮಲ್ಲಮ್ಮ ಅಂತಂದು ಅಂತಲ್ಲ. ಹಂಗೆ ನನಗೆ ನಿಜವಾಗೂ ಆ ಪಾರ್ವತಿ ಪರಮೇಶ್ವರನ ಬಂದು ನನಗೆ ಸಹಾಯ ಮಾಡಿದ್ರನ್ನ ಅನ್ನೋ ಲೆಕ್ಕಕ್ಕೆ ಅಷ್ಟು ನನಗೆ ಖುಷಿ ಆಗ್ಬಿಡುತ್ತೆ ನೋಡಿ. ನಿಜವಾಗೂ ನನಗೆ ಆ ಮಲ್ಲವ್ವ ನನಗೆ ಪಾರ್ವತಿ ರೂಪದಾಗ ಕಣ್ಣವ. ನನಗೆ ನನ್ನ ಸಾವು ತಪ್ಪಿಸಿದ್ಲು. ನಾನಿಲ್ಲ ಅಂದಿದ್ದು ಎಷ್ಟೊತ್ತಿಗೆ ನೀನು ಬದುಕಿರ್ತಿದ್ದಿಲ್ಲ, ನಿನ್ನ ಕಣ್ಣಿನ ಮುಂದೆ ಇರ್ತಿದ್ದಿಲ್ಲ. ನಾನು ಹೆಂಗೆ ಒಂದು ನನಗೆ ಸಹಾಯ ಮಾಡಿ ನಾವು ನಮ್ಮ ಅತ್ತೆ ಕೈ ರೊಕ್ಕ ಕೊಡೋಕೆ ಮತ್ತೆ ಅಲ್ಲ ಯವ್ವ ಇಷ್ಟು ಖುಷಿಯಲ್ಲಿ ತೊಗೊಂಡೋಗಿ ಫ್ರೀಯಾಗಿಟ್ಟು. ನಾನಂದೆ ಮತ್ತೆ ನಾನು ಯಾವತ್ತೂ ನಾನು ಹೋಗಂಗಿಲ್ಲ ನೋಡ್ರಿ, ನಾನು ಇಸ್ಕೊಂಬರಕ್ಕೆ ರೊಕ್ಕ ಅಂತಂದ್ರೆ ಮತ್ತೇನಂತ ಗೊತ್ತೇನೆ, ನೋಡೋಣ ತಗೋ ಮುಂದೆ ಈಗ ಯಾಕೆ ಚಿಂತೆ ಮಾಡ್ತೀಯ ಅಂತನಂತ. ಯವ್ವ ಇನ್ನು ನಮ್ಮ ಅತ್ತಿಗೆ ರೊಕ್ಕದ ಬರೋಣ ಹರಿದಿದ್ದಂಗಿಲ್ಲ. ಅಲ್ಲ ಈ ಸಲ ಅಂತೂ ಮಲವು ಕೊಟ್ಲು, ಮುಂದಿನ ಸಲ ಏನು ಮಾಡ್ಬೇಕು ಯವ್ವ? ಅದು ಅಂದ ಪಾಪ ಮಲಮ್ಮ, ಈ ಸಲ ಒಂದ ಕೊಡು, ಒಂದು ವೇಳೆ ಮುಂದಿನ ಸಲ ಕೇಳಿದ್ರೆ ಇನ್ನು ನೋಡೋಣ ನಾನೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಹೇಳ. ನೋಡೋಣ ಮಲ್ಲ ಒಂದು ಬೆನ್ ಬಿದ್ದೀನಿ, ಮಲ್ಲ ಒಂದಿಂದ ಶಿವಪ್ಪ ಕಾಪಾಡಿದ ಸಾಕಪ್ಪ ನಮ್ಮನ್ನ. ಹೋಗಿ ಬಿಡುವಕ್ಕಲ್ಲ, ಎಂದರೆ ಕಷ್ಟ ಪರ್ಲು ಹರಿತಲ್ಲ. ನಂದ ಯಾವತ್ತೂ ಹರಿಲಾರ್ದ ಕಷ್ಟ ನಂಗೆ ಆಗಿಟ್ಬಿಡು. ನಮ್ಮ ಅತ್ತೆ ಕೈಲಿ ಬಡಿಸ್ಬೋದು ಅಂತ ಇದ್ದಿದ್ದೆ, ನನ್ನ ಕಷ್ಟ ಪರಿಹಾರ ಆಗೋದೇ ಇಲ್ಲ ಅಂತ ಅನ್ಕೊಂಬಿಟ್ಟಿ ನಾನು. ಈಗ ಹೋಗೋದು ನೀರು ತರೋದು ಒಂದು ಸ್ವಲ್ಪ ಹೊತ್ತಾತಂದ್ರೆ ಐದಾಗ ಕೂಡ ತೊಗೊಂಡ ಎತ್ತಿ ಹೇಳ್ತಾಳೆ ನನಗೆ, ಬರ ಹೋಗಂಬರ್ರಿ. ಅದೆಂತಿದೆ ಆಡ್ತೀನಿ ಮತ್ತೆ ಹುಚ್ಚುಮುಳಿ ಊರು ಹುಚ್ಚುಮುಳಿ. ಅಲ್ಲ ಬರೀ ಬೈದ್ರ ಹೆಂಗೋ ಒಂದು ಏನೋ ಒಂದು ಸಹಿಸಬೇಕು. ಮಾತಾದ್ರೆ ಕೈ ಎತ್ತಿ ಹೊಡ್ಯಾಕ್ ಬರೋದು ಓದ್ಯಾಕ್ ಬರೋದು ಮಾಡ್ತೈತೆ ನಿಗರ್ ಬೆಳಿ. ಅಲ್ಲ ಅದಿರೋ ತನಕ ಅಂತ ನಿನ್ನ ಜೀವನದ ನೆಮ್ಮದಿ ಅನ್ನೋದೇ ಇಲ್ಲಿ ತಗೋ ನಿನಗೆ. ಅದೇ ಸಾಯ್ಬೇಕು ಕೈ ಅದು ಗಟ್ಟಿಮುಟ್ಟು ಮೂಳಿ. ನೀವು ಇನ್ನ ನಿನಗೆ ಮೊಮ್ಮಕ್ಕಳಾದ್ರೂ ಅದು ಬೇಕಿರ್ತೈತೆ ನೋಡು ಅಂತದೈತಿ. ಯಾಕೆ ನಿನಗೆ ಕಾಟ ಕೊಡೋ ತಪ್ಪಂಗಿಲ್ಲ. ನೀನು ಶಿವನ್ನ ಇದು ಮಾಡ್ಕೋ, ಧ್ಯಾನ ಮಾಡು. ಆ ಶಿವನ ಅನುಗ್ರಹದಿಂದ ಅದು ಬಾಯಿ ಬಿದ್ದು ಕೈಕಾಲು ಬಿದ್ದೋದ್ರೆ ಎಲ್ಲ ನೆಮ್ಮದಿಲಿಂತ ನೀನು ನೆಮ್ಮದಿರ್ಬೇಕು. ಹಿಂಗಾಗ್ಬೇಕು ನೋಡ್ಲಿ. ಮಲ್ಲಮ್ಮ ಪಾಪ ಒಳ್ಳೆ ಮನುಷ್ಯಂತ್ರ ನನಗೆ ಸಹಾಯ ಮಾಡ್ಯಾಳ. ಆಕಿ ಶಿವನ ಭಕ್ತಳಕಿ. ಆಕಿನ್ನ ಇದರಿಂದ ನಿನ್ನ ಮನೆಗೆ ಹೋಗೋದ್ರಾಗ ನಿಮ್ಮ ಅತ್ತಿ ಕೈ ಕಾಲು ನೀರ್ಕೊಂಡು ಬಿದ್ದಿರ್ಬೇಕು, ಬಾಯಿ ಹೋಗಿರ್ಬೇಕು ನೋಡ್ಲಿ. ಅಂದ್ರೆ ನೀನು ನಿರ್ಮಲಾಗಿ ನೆಮ್ಮದಿಲಿಂತ ಇರ್ತಿದ್ದಿ. ಹಂಗಾಗ್ಬೇಕು ನೋಡ್ಲಿ. ಬೇಡವ, ನಾವು ಯಾಕೆ ಅವ್ರಿಗೆ ಕೆಟ್ಟದ್ದು ಬಯಸಿ, ನಾವು ಯಾಕೆ ಮತ್ತೆ ಆ ದೇವ್ರು ಇರ್ತಾನಲ್ಲ ನೋಡ್ಕೊತಾನೆ. ನಾ ಹಂಗಂತಾನೆ ಯಾವತ್ತೂ ನಮ್ಮ ಮತ್ತೆ ನಾ ಕೆಟ್ಟದ್ದು ಬಯಸಿಲ್ಲ, ಬಯಸೋದು ಇಲ್ಲ. ಆ ದೇವ್ರು ಅವ್ರಿಗೆ ಶಿಕ್ಷೆ ಕೊಡು, ಅವ್ರು ಮಾಡಿದ್ದಕ್ಕೆ. ನಾನು ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಕೊಡ್ತಾನೆ. ನಾ ಯಾವ ಜನ್ಮಕ್ಕೆ ಪಾಪ ಮಾಡಿದ್ನೇ ಏನ ಈಗ ಅನ್ಭವಿಸಕತ್ತೀನಿ. ಅದಕ್ಕೆ ನಮ್ಮ ಅತ್ತೆನ ಯಾಕೆ ದೂಷಿಸ್ಬೇಕು? ಹೌದಿಲ್ಲ, ಅನ್ಭವಿಸ್ಬೇಕಷ್ಟೆ. ಬಾ ಹೋಗಂಬ, ಗೊತ್ತಾಗತ್ತ ಬಾ. ಏನಾಯ್ತು ನಮ್ಮ ಅತ್ತಿಗೆ ಹಿಂಗೆ ಬಿದ್ದಾರ? ಅತ್ತಿ 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 ಎದ್ದಾಡ್ರಿ ಅತ್ತಿ, ಏನಾತ್ರಿ ಅತ್ತಿ ನಿಮಗ? ಎದ್ದಾಡ್ರಿ ಅತ್ತಿ, ಮಾತಾಡ್ರಿ ಅತ್ತಿ, ಮಾತಾಡ್ರಿ ಅತ್ತಿ. ಏನು ಹೇಳಕತ್ತೀರ? ನನಗೆ ಏನೋ ಅರ್ಥ ಆಗೋಲ್ತು. ನಿಮಗೆ ಏನಾತ್ ನಿಮಗ? ಅಲ್ಲ ನೀವು ಕೈ ಕಾಲು ಯಾಕೆ ಮಾಡಿಸೋಲ್ವ? ಏನಾತ್ ನಿಮಗ? ಮಾತಾಕ್ ಬರ್ವಲ್ತು ನಿಮಗ? ತಡಿ ಅವ ನನಗೆ ಯಾಕೆ ಕೈ ಕಾಲು ತರ ನಡೆಯಕತ್ತವು? ನಾ ಯಾರನ್ನಾರು ಕರಿತೀನಿ ತಡಿ. ಕಲ್ಲವ ಜಲ್ದಿ ಬಾ, ಕೊಡ ಅಲ್ಲಿಟ್ಟು ಬಾ, ಜಲ್ದಿ ಬಾ. ಆ ಮಂಜಿನ ಕರ್ಕೊಂಬ. ಯಾರ ಬರ್ರ ಯವ್ವ, ನಮ್ಮ ಅತ್ತಿಗೆ ಏನು ಆಗ್ಬಿಟ್ಟೈತೆ ಬರ್ರ ಯವ್ವ. ಯಾಕೆ ಚೆನ್ನಿ ಏನಾತ? ಚೆನ್ನಿ ಏನಾತ್ಲೆ? ಯಾಕ? ಕಲ್ಲವ ಮಂಜವ್ವ ಯವ್ವ, ನಮ್ಮ ಅತ್ತಿ ನಾನು ನೀರು ತಗೊಂಡು ಬರೋಷ್ಟೊತ್ತಿಗೆ ಇಲ್ಲೋಡ ಯವ್ವ ಹೆಂಗೆ ಬಿದ್ದಾಳ. ಯಾಕ ಏನು ಮಾತಾಡುವಳ? ಅದೇನೇನ ಅಂತ ನಂಗೆ ತಿಳಿಯವಲ್ತು. ಕೈಕಾಲು ಮಡ್ಚಕ್ಕೆ ಬರುವಲ್ವ? ಇಲ್ಲೋಡ ಯವ್ವ ಹೆಂಗೆ ಮಕ್ಕೊಂಡಾಳ, ಏನು ಮಾತಾಡವಲ್ದು, ಏನು ಕೈಕಾಲು ಮಿಸ್ಕೊಳ್ಳು. ನಾ ಏನು ಮಾಡ್ಲವು? ನನಗೆ ಧೈರ್ಯನ ಸಾವಲು, ಅದಕ್ಕೆ ನಿಮ್ಮನ್ನು ಕರೆದೆ. ನೋಡ್ಬರ ಯವ್ವ ಏನಾತ ಒಂಚೂರು. ಚೆನ್ನಿ ನಿಮ್ಮ ಅತ್ತಿಗೆ ಪಾರ್ಸಿ ಹೊಡೆದಿದ್ದಂಗೆ ಐತ್ಲೆ. ಅಲ್ಲೋಡು ಕೈಗೆ ಬಲಗೈಗೆ ಬಾಯಿಗೆ ಹೊಡೆದೈತ್ಲೆ. ಹೌದು ಕಲ್ಲವ, ನೀ ಹೇಳಿದ ಕರೆ. ಇಲ್ಲೋಡು ಕಾಲು ಪಾಲು ಏನು ಮಿಸುವಳು. ಆ ಕೈಯಾಗ ಕಾಲಾಗ ಶಕ್ತಿನೇ ಇಲ್ಲ. ಅಲ್ಲ ಈಗ ಬಡ ಒಂಚೂರು ಎತ್ಕೊಂಡು ಹೋಗಿ ಅಲ್ಲೆಲ್ಲ ಹೊರ್ಸ್ ಮೇಲೆ ಹಾಕೊಂಬರ್ರಿ ಯವ್ವ, ಹಿಡ್ಕೊರುಟ. ಯಮ್ಮ ನಿನಗ ಪಾರ್ಸಿ ಹೊಡೆದೈತಿ. ಪಾರ್ಸಿ ಮಾತಾಡಕ್ಕೆ ಬರಲ್ಲ, ಕೈ ಕಾಲು ಎದ್ದಳಕ್ ಬರಲ್ಲ. ಇನ್ನು ನಾಲ್ಕು ನೀನು ಹಾಸಿಗೆನ ಹಿಡಿಬೇಕು ನೋಡು. ಇನ್ನು ಹಾಸಿಗೆಗ ನಿಂದೆಲ್ಲ ಏನು? ಅಯ್ಯವ್ವ ನಮ್ಮ ಅತ್ತಿ ಹಾಸಿಗೆ ಹಿಡಿದ್ಬಿಟ್ಲ. ಅಯ್ಯವ್ವ ಇದೇನು ಪಜಿತೆ ಯವ್ವ. ಮನ್ಯಾಗ ಒಟ್ಟು ಮಕ್ಕಳು ನೋಡ್ಕೊಂಡಿರ್ತಿದ್ಲು, ನಾವು ಹೊಲ್ದಾಗ ವಾರೆ ಪಾರೆ ಮಾಡ್ಕೊಂಡ್ ಬರ್ತಿದ್ದೆ. ನಮ್ಮ ಅತ್ತಿಗೆ ಯಾಕಿಂತ ಬಂತ ಯವ್ವ? ಮತ್ತಿನ್ನೇನು ಮತ್ತೆ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತೆ. ನಿನಗೇನು ತುಸ ಹೊಡ್ಲ ಅನ್ನ ಮಾಡ್ದ ಮಾತೆಲ್ಲ ಅಂದ ನೋಡು. ಯಾ ಕೈಲಿ ಒದಿತಿದ್ಲ, ಯಾ ಕೈಲೇ ಬಡಿತಿದ್ಲು, ಯಾ ಬಾಯಿಲೆ ಬೈತಿದ್ಲು, ಮೂರು ನಿಗಿರ್ಕೊಂಡು ಹೋದ ನೋಡು. ಇನ್ನು ಅಕ್ಕಿ ಕೈಯಾಗಿನ ಕೂಳು ನೀರು ಹಾಕಿಸ್ಕೊಂಡು ತಿಂದ್ರೆ ಬದುಕ್ತಾಳ, ಇಲ್ಲಾಂದ್ರೆ ಬದುಕಕ್ಕಿಲ್ಲ. ಈ ಯಾರು ಇಟ್ಕೋಬೇಕು. ಒಬ್ರಿಗೆ ಹಿಂಸೆ ಮಾಡಿದ್ರೆ ದೇವ್ರು ನಮಗೂ ಹಿಂಸೆ ಕೊಡ್ತಾನೆ ನಾಳೆ ಅಂತಂದು. ಹೌದು ನೋಡ್ಲೆ ಮಂಜಿ, ಕರೆ ಹೇಳಿದ್ ನೋಡು. ಯವ್ವ ಏನಾರ ಗುಳಾಸಿದ್ಲ ಯವ್ವ. ನಾವು ಹೊಲ್ಬಿಡು ಏನ ಯಾಕೆ ಅನ್ಬೇಕು. ಬಾ ಅತ್ತಾಗಲ್ಲಿ ವರ್ಷ ಮೇಲೆ ಹಾಕಂಬ. ಹತ್ತಿರ
ಅತ್ತೀರ ಅಳಬೇಡ್ರಿ, ಏನಾಗಂಗಿಲ್ಲ, ಅಳಬೇಡ್ರಿ ಅಳಬೇಡ್ರಿ. ನಾನು ಎಲ್ಲರ ಒಂದು ಚಲೋ ನಾಟಿ ವೈದ್ಯರನ್ನ ಎಲ್ಲಾದ್ರೂ ಹುಡುಕೊಂಬರ್ತೀನಿ ರೀ. ನಿಮ್ಮ ಕೈಗೆ ಬಾಯಿಗೆ ಎಲ್ಲ ಮತ್ತೆ ಶಕ್ತಿ ಬರಂಗೆ ಮಾಡ್ತೀನಿ ರೀ. ನೀವೇನು ಚಿಂತೆ ಮಾಡಬೇಡ್ರಿ, ನಾನು ಅದೇನ್ರಿ, ನಾ ಅದೇನಲ್ರಿ ಅತ್ತೀರ. ಸಮಾಧಾನ ಮಾಡ್ಕೊರಿ ಅತ್ತೀರ. ನೋಡ್ಲೇ ಮಂಜಿ, ಅಷ್ಟಾಕಿ ಹೊಡೆದು ಬಡದು ಆಕೆ ಅಷ್ಟು ಕಾಟ ಕೊಟ್ಟರು ಪಾಪ, ಮತ್ತೆ ಅತ್ತಿ ಸೇವೆ ಮಾಡ್ಕೊಂಡು ಏನಾಗಲ್ಲ, ಧೈರ್ಯ ಕೊಡ್ತೈತಿ, ಅಳ್ತೈತಿ ಅಲ್ಲೋಡೆ ಇವ. ಇನ್ನ ಬೇಕು ಯಾವಾಗಾರ ಬೇರೆ ಈ ಜಗದಾಗ ಇದ್ದಿದ್ಲಂದ್ರೆ ಇವ ಬೇಸತ್ ಬಿಡೋವಾಗ ಇಕ್ಕಲ್ ನಿಗರ್ಕೊಂಡು ಹೋದ್ವತ್ತಾಗಿದ್ರು ಕಾಟನ ತಪ್ತತ್ತಾಗ ಅಂತೇಳಿ ಅಷ್ಟು ಖುಷಿ ಪಡ್ತಿದ್ರು ಪಾಪ. ಅಲ್ಲೋಡೆ ಇವ ಹೆಂಗೆ ಬಡ್ದಾಡ್ತೈತಿ ಪಾಪ. ಹೌದವ ಇವ ಅಲ್ಲೋಡು ಅಳದ್ ನಮ್ಗೆ ಹೊಟ್ಟೆನ ಕಳ್ ಕಿತ್ ಬರ್ತೆ. ಅಲ್ಲ ಅವ್ರ ಅತ್ತಿ ಮಾಡೋದು ನೋಡ್ರೆ ನಮಗೆ ಒಳ್ಳೇದು ಹಾಕ್ಬಿಡು. ಈಕೆಗೆ ಇನ್ನಾಗಿರೋ ಹೊತ್ತು ನಿರ್ಮಳೆಗೆ ಒಂದು ಹತ್ತು ನೆಮ್ಮದಿಲಿಂತ್ರ ತಿಂದು ಕಣ್ತುಂಬ ನಿದ್ದೆ ಮಾಡ್ತಾಳೆ ಅನ್ಸತೈತೆ. ಆದ್ರೆ ಪಾಪ ಅಕ್ಕಿ ಹಂಗೆ ಅನ್ಕೊಳ್ಳೋಳು ನೋಡು. ಅಕ್ಕಿ ಎಷ್ಟು ಒಳ್ಳೆಕಿದಾಳವ. ಈಕಿ ಅಷ್ಟು ಅಕ್ಕಿ ಮಾಡಿದ್ದೆ ಪಾಪನ ಕಟ್ಕೊಂಡಿರೋದು ಮತ್ತೆ ಈಕಿಗೆ. ಏನ ಈಗ ಆಗಲ್ಲಾಗ ನಾನು ಚೆನ್ನವ ಇಬ್ರು ನೇತ್ರಕ್ಕೆ ಹೋಗಿದ್ವಲ್ಲ ಹೊಳಿಗೆ, ಅಲ್ಲಂದು ನೋಡ ನಾನು ಈಕಿ ಜಗ್ಗಿ ಹೊಡೆಯೋದಕ್ಕೆ ಸ್ವಲ್ಪತ್ತು ಮಾತಾಡ್ಕೊಂಡು ನಿಂತ್ರೆ ಒತ್ತಾತಲ್ಲ, ಯವ್ವ ಮಾರವ ನಮ್ಮ ಅತ್ತಿ ಹೊಡಿತಾಳ ಮತ್ತು ನನ್ನ ಅಂದ್ಲು. ಅದಕ್ಕೆ ನಾನು ಯವ್ವ ಏನಾರ ಹೊಡಿತಾಳ ಯವ್ವ, ನಿನಗೆ ಏನಾರ ಕಾಟ ಕೊಡ್ತಾಳೆ, ಹೊಡೆದು ಸಾಯಿಸ್ತಾಳೆ, ಅದ್ರ ಕೈ ನಿಗರ್ ಬೀಳಿ ಅದ್ರ ಕಾಲು ನಿಗರ್ ಬೀಳಿ ನೀವು ಮನೆಗೆ ಹೋಗೋದ್ರಾಗ ಅದ್ರ ಕೈ ಕಾಲು ಬಾಯಿ ಬಿದ್ದಿಗಿರ್ಬೇಕು ನೋಡು, ಅಂದ್ರೆ ಒಟ್ಟು ನೆಮ್ಮದಿಲಿ ಅಂತ ಇರ್ತೀಯ ನೋಡ. ಮನೆ ಬರೋದ್ರಾಗ ಹಂಗಾಗೈತೆ ನೋಡಿ ಯವ್ವ. ಯವ್ವ ಕರಿ ಬಿಡವ. ಅಲ್ಲೇ ನೀನಲ್ಲಿ ನಾನು ಬಂದಿದ್ದಿಲ್ಲ ಆಗೈತಿ ಯವ್ವ. ನಿನ್ನ ಬಾಯಿಗೆ ಮಚ್ಚಿಗೆ ಚೇತನ್ಲೆ ನೋಡ್ಕೊ ಯವ್ವ. ಮತ್ತೆ ಯಾರಿಗೆ ಅನ್ನಕ್ಕೆ ಹೋಗ್ಬೇಡ, ಆಕೆ ಗಂಡಿದ್ದಿ ಹೋಗ್ಬಿಡು. ಆಕೆ ಮಾಡಿದ್ದಂಗೆ ಆಕೆ ಅನ್ಭವಿಸ್ತಾ, ಇನ್ನೊಬ್ರು ಯಾರಿಗೂ ಅನ್ನಕ್ಕೆ ಹೋಗ್ಬಿಡ್ಲೆ. ಮತ್ತೆ ನೀನು ಒಗ್ಗ ನೀನ ನನ್ನ ಬಾಯಿಗೆ ಮಚ್ಚೈತಿ ಇಲ್ಲಡು. ಒಬ್ರು ನೊಂದ್ಕೊಂಡು ಶಾಪ ಹಾಕಿದ್ರೆ ಅದು ತಟ್ಟೆ ಆ ಹುಡುಗಿ ಆ ನಮ್ನಿ ಕಷ್ಟ ಕೊಟ್ಟು ದೇವ್ರ ಸತ್ಯಕ್ಕೂ ಕಡೆಗೂ ಹಂಗ ಮಾಡಿದೆ. ಅಕ್ಕಿ ಮಾಡಿದ ಪಾಪಕ್ಕೆ ಹಂಗಾಗಿ ಸುಮ್ಕೊಂಡ್ರು. ನನ್ನ ಬಾಯಿಗೆ ಆ ಮಚ್ಚಿ ತರ್ತಾಳೆ, ಇಕ್ಕೆ ಬೇಕು ಹಿಡಿಬಿಟ್ಟು ಊರಾಡ್ಬಿಟ್ಟು. ಕಲ್ಲವ ಮಂಜವ್ವ, ಇಲ್ಲಿ ಯಾರ ನಾಟಿ ವೈದ್ಯರು ಇದ್ರೆ ಹೇಳಯ್ಯವ, ನಮ್ಮ ಅತ್ತಿಗೆ ಒಂಚೂರು ತೋರಿಸ್ತೀನಿ, ಕೈ ಕಾಲು ಒಟ್ಟು ಶಕ್ತಿ ಬರಂಗೆ ಏನಾರು ಒಟ್ಟು ಮಾಡ್ತೀನಿ. ಹ್ಞೂ ಆಯ್ತು ತಗೋ, ಯಾರ ಇದ್ರೆ ನೋಡಿ ಹೇಳ್ತೀನಿ ತಗೋ. ಇನ್ನು ಹೊಕ್ಕಿ ತಗೋರವ, ಗೊತ್ತಾತು. ಅಲ್ಲೇ ಚೆನ್ನಿ, ಆಯ್ತು ಸಾಕು ಅಳೋದು ನಿಂದ್ರಿಸು. ನಿಮ್ಮ ಅತ್ತಿಗೆ ಹೊಟ್ಟೆ ಏನಾರ ಬಿಸಿ ಅದು ಮಾಡಿ ಕುಡಿಸು. ಹಂಗ ನಾವು ನಾಟಿ ಒಯ್ದ್ರ ಅಂದೆಲ್ಲ ಯಾರಿಗಾರ ಹುಡುಗಿ ಕೇಳಿ ಕಳ್ಸಾಕಿದ್ ಮಾಡ್ತಂತ. ನೀನು ಹೋಗ್ಬಿಡ್ರು ಉಪವಾಸದವನ್ನ ಏನಾರ ಒಟ್ಟು ಮಾಡಿ, ನೀನು ಮುಂಜಾನೆ ತಿನ್ನೋ ತಿಂದಲ್ ಮತ್ತೆ ಹಿಂಗೆ ಹತ್ಕೊಂಡು ಕುಂತ್ಕಿಂತಿ. ನೀನೊಂದ್ಸರಿ ಏನಾರು ಹೊಟ್ಟಿಗೆ ಹೋಗು, ಹುಡ್ರಿಗೆ ಒಟ್ಟು ಹಟ್ಟಿಗೆ ಹಾಕು. ನಿಮ್ಮ ಅತ್ತಿಗೆ ಮತ್ತೆ ಕುಡಿಯಾಕ ನಂಗೆ ಬರುತ್ತಿಲ್ಲ ನೋಡು, ಗಂಜಿ ಪಂಜಿ ಮಾಡಿ ಚಮಚಲಿ ಕುಡಿಸೋಟ್ಟು. ಅಷ್ಟೇ ಮಾಡ್ತೇನೆ. ಶಿವಪ್ಪ ಯವ್ವ ಏನು ಉಡಾಳಾಗ್ಬಿಟ್ಟೆನಂತೀನಿ. ಅಲ್ಲೋಡ ಯವ್ವ, ಹುಲ್ಲಿನ ಬಡವ್ಯಾಗ ಹುಳ ಉಪ್ಪಿಡಿ ಮೈ ಪೈ ಏನಾರ ಸುಂಕ ಪಂಕ ತಿಂದ್ಬಿಡುತ್ತೆ. ಯವ್ವ ಇಲ್ಲಿ ತನಕ ಬಂದೈತೆ ನೋಡ, ಅಲ್ಲೋಡ ಬಡವಿ ಏರ್ತೈತೆ ನೋಡಿ ಯವ್ವ. ನನ್ನ ಮಗ ಏನ್ ಮಾಡ್ಬೇಕು ಯವ್ವ, ಇಟ್ಟನ್ ಸಲುವಾಗಿ ಸಾಕಾಗ್ಬಿಟ್ಟೈತೆ ನೋಡಿ ನನಗರ. ಒಂಚೂರು ಮಕ್ಕೋಣ ಅಂತಂದು ಹಾಲಿಂದ ಅಂತಂದು ಚರಿಗೆ ತರದ್ರಾಗ ಯಾವಾಗ ಹಿಂದ್ ಬಂದಿದ್ದಾನ, ಯಾವಾಗ ಇಲ್ಲಿ ಬಂದು ಹತ್ತಿದ್ದಾನ. ಇದನ್ನ ಹೆಂಗ್ ಹಿಡಿಬೇಕು? ಹಗ್ಗ ಇದ್ದೆ ತಗೊಂಡು ಕೈ ಕಾಲು ಕಟ್ಬೇಕಂತ ನೋಡಿದ್ಗ ಆ ಕೃಷ್ಣ ಪರಮಾತ್ಮಗ ಅವರು ಯಶೋದೆ ಆ ಹಗ್ಗ ತಗೊಂಡು ಕಟ್ಟಿದ್ಲಂತಲ್ಲ, ಹಂಗ ಇದನ್ನು ನಾನು ಹಂಗ ಕಟ್ಬೇಕಾತ ಯವ್ವ. ಇತ್ತನ ಸಲುವಾಗಿ ನನಗ ಮೊದಲು ಇಸ್ಕೊತೀನಿ ಹುಡುಗ ಮೈ ಎಲ್ಲ ತಿಂಡಿ ಗಿಂಡಿ ಬಿಟ್ಟಿಗಿಟ್ಟಿ ತಿನ್ನಾಗಡ್ಸಿ. ನನ್ನಪ್ಪ ಬಂಗಾರ. ಅಲ್ಲ ಯಪ್ಪ, ಈ ಸುಂಕದಾಗಿದ್ರಾಗ ಯಾಕೆ ಬರಕ್ ಹೋಗಿದ್ದ ನಂಗೊಂಡ ಮಕ್ಕೋಬೇಕಲ್ಲ ಯಪ್ಪ. ನಿನ್ ಸಲ ನನಗ ಈ ಹಗ್ಗ ಕಟ್ತೀನಿ ನಾಳೆಯಿಂದ ನಿನಗ. ಇಲ್ಲಾಂದ್ರೆ ದೊಡ್ಡ ಸೀರೆ ಮಾಡ್ಬಿಡ್ತೀನಿ, ಉದ್ದಕ್ಕ ಸೀರೆ ಕಟ್ಟಿ ಅಲ್ಲೇ ಮನ್ಯಾಗ ಆಟ ಆಡಿರ್ಬೇಕು ನೀನ್. ಹಂಗ್ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲೆಲ್ಲ ಬಂದು ನೋಡು, ಮೊಣಕಾಲ್ ನೋಡು, ಮೊಣಕೈ ನೋಡು, ಮಕ ನೋಡು, ಎಲ್ಲ ಮಣ್ಣು ಮುಣಗಿಸ್ಕೊಂಡಿಯಪ್ಪ. ನಡಿ ಒಂಚೂರು ಬಿಸಿ ಬಿಸಿ ನೀರು ಹಾಕಿ ಚಂದಿಗೆ ಸ್ವಚ್ಛಗೆ ಮೈ ತೋರಿಸ್ತೀನಿ ನಡಿಯಪ್ಪ. ಅಂದ್ರೆ ಇಲ್ಲಾಂದ್ರೆ ಮೈ ಸುಂಕ ತಿಂದು ಬಿಡುತ್ತಾ, ಮತ್ತೆ ಅದಕ್ಕೊಳಕ್ ಶುರು ಮಾಡ್ತೀನಿ ನೀನು. ನಡಿ ಹಾಲು ಆಮೇಲೆ ಹಿಂದಿದ್ರತ್ತ, ಇಲ್ಲಾಂದ್ರೆ ನಂಜ ಹೊಕ್ಕನ್ ಕೊಟ್ಟ ಕಳಿಸ್ತೀನಿ ಬಾರದ್ ಅನ್ಕೊಂಡ. ಮುದ್ದು ಕಂದ, ಬಂಗಾರ ಕಂದ ನನ್ ಶಿವಪ್ಪ. ವಾ ನನ್ ಬಂಗಾರ, ಏನ್ ಚಂದ ಕಿಕ್ಕಿ ಬಿಡ್ತೈತಿ ಯವ್ವ. ಕಿಕ್ಕಿ ಬಿಡೋದು ಕಲ್ತು ಬಿಡೈತಿ, ಅಂಬಿಗಲ್ ಇಡೋದು ಕಲ್ತು ಬಿಡೈತಿ. ವಾ ಬಂಗಾರ, ಇನ್ನು ಅಡ್ಡಾಡಕತ್ರ ಯವ್ವ ಹೆಂಗ್ ಮಾಡ್ಬೇಕು ಈಗ ಚಿಂತೆ ಆಯ್ತು ನನಗಂತ. ಯವ್ವ ನಾನು ಎಲ್ಲ ಕೆಲಸ ಮುಗಿಸಿಬಿಟ್ಟು ನನ್ನ ಶಿವಪ್ಪ ನೀನು ಓಡಾಡೋದಾಗತ್ತ ನೋ ನನ್ನ ಕತೆ. ಯಾಕ್ಲಿ ಏನಾತ ಯವ್ವ? ತಾಯಿ ಮಗಂದು ಪ್ರೀತಿನ ನೋಡೋಕ್ಕಾಗಲ್ತು ನಡೆಯತ್ತ ನನಗೆ. ಎಲ್ಲಿ ನಿನ್ನ ಮಗ ಹುಡಿಕೊಂಡು ನೀ ಅಡ್ಡಾಡೋದು, ಆತ ಹೋಗಿ ಎಲ್ಲರ ಅಡಿಕೊಂಡು ಕುಂದ್ರದು. ಇನ್ನ ಕಾಲ್ ಬಂದ್ಮೇಲೆ ನೀವು ಇಬ್ಬರದು ನೋಡಕ್ಕೆ ನನಗೆ 2 ಕಣ್ಣು ಸಾಲಲ್ಲ, ಇನ್ನ 2 ಕಣ್ಣು ಮತ್ತೆ ಇಟ್ಕೋಬೇಕು ನೋಡಿ ನಾನು. ಯವ್ವ ಏನ್ ಹೇಳ್ರಿ. ಅಲ್ಲ ಅಲ್ಲಿ ಹುಲ್ಲಿನ ಬಡವಿ ಹತ್ತಿಂತ ನೋಡ್ರಿ, ಈ ಅಂಬಿಗಾಲ್ ಇಟ್ಕೊಂಡು ಆ ಇದ್ರಾಗ ಹುಲ್ಲಾಗ ಹೆಂಗ್ ಹತ್ತಿದ್ದಾನ. ಮ್ಯಾಗದ ನೋಡ್ರಿ ಹುಲ್ಲಿನ ಬಡವಿ ಮ್ಯಾಗ ಹೋಗ್ಕುಂತ ನೋಡ್ರಿ. ಈ ಮೈ ಕೈ ತಿಂಡು ಬಿಡೋದು ಹೆಂಗ, ಇವತ್ತಿನ ಕಾಯೋದು ಹೆಂಗ ನಾನು. ಅದಕ್ಕೆ ಈ ಮೊದಲ ಬಿಸಿ ಬಿಸಿ ನೀರು ಹಾಕಿ ಸ್ವಚ್ಛಗೆ ಕಡ್ಲಿ ಇಟ್ಟಚ್ಚಿ ಮೈ ತೊಳಿತೀನಿ. ಇಲ್ಲಾಂದ್ರೆ ಹುಡುಗ ಮತ್ ಮೈ ತಿಂಡ ನೀಡಂಗೈತಿ. ಹೊಕ್ಕಿಂತಾರೆ ಒಟ್ಟು ನಿಮ್ ಕೂಟ ಮಾತಾಡ್ಕೊಂತ ನಿಂತ್ರ ಹುಡುಗ ತ್ರಾಸಾಗತ್ತೆ. ನೋಡ್ರಿ ನಿಮ್ ಕೂಟ ಎಲ್ಲಿ ಮಾತೆ. ಅಲ್ಲ ಇಷ್ಟು ದಿವಸ ನನ್ನ ಅಷ್ಟಿದು ಮಾಡ್ತಿದ್ದಿ, ಇವ ನನ್ನ ಕೂಟ ಮಾತಾಡಕ್ಕೆ ಸೆಟ್ ಆಗೋಲ್ತನ. ಯವ್ವ ನಾನು ಇಷ್ಟು ಬೇಡಾಗ್ಬಿಟ್ಟಿನ ಮನ್ಯಾಗ. ಹೋಲ್ಬಿಡು, ನಮ್ಮ ಶಿವಪ್ಪಗ ಅದು ಸಾಕು. ನನ್ನ ಅಪ್ಪ ಅಂತ ನಾಳಿನ ಸ್ವಲ್ಪ ದಿವಸ ಆಗಲಿ, ನನ್ನಿಂದ ಹೊಲಕ್ಕೆ ಓಡಿ ಬರ್ತಾನೆ, ಅವಾಗ ಮಾತಾಡ್ತೀನಿ ನಾನು.